ಡಾಕ್ಟರ್ ಶಾಲಿನಿ, ಡೆಂಟಲ್ ಟ್ರೈಬ್ ಬೆಂಗಳೂರು. ಹಲ್ಲಿನ ಟ್ರೀಟ್ಮೆಂಟ್ ಬಗ್ಗೆ ಜನರಿಗೆ ಇರುವಂತಹ ಮೂಢನಂಬಿಕೆಗಳು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಅಂತ ತಿಳ್ಕೊಳ್ಳೋಣ. ಮೊದಲನೇ ಮೂಢನಂಬಿಕೆ, ನಾವು ಹಲ್ಲು ಕೀಳಿಸ್ಕೊಂಡಾಗ ಕಣ್ಣಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ. ಹಲ್ಲಿಗೆ ಸಪ್ಲೈ ಆಗುವಂಥ ನರ್ವ್ಸು ಮತ್ತು ಕಣ್ಣಿಗೆ ಸಪ್ಲೈ ಆಗುವಂಥ ನರ್ವ್ಸು ಎರಡೂ ಬೇರೆ ಬೇರೆ ಇರುತ್ತೆ. ಸೊ ನಾವು ಹಲ್ಲನ್ನ ಕೀಳಿಸ್ಕೊಂಡಾಗ ಕಣ್ಣಿಗೆ ಯಾವುದೇ ತರಹ ತೊಂದರೆ ಆಗೋದಿಲ್ಲ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಲ್ಲು ಕೀಳಿಸ್ಕೊಂಡಾಗ ಕಣ್ಣಿಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಹಲ್ಲುಗಳನ್ನ ಕ್ಲೀನ್ ಮಾಡಿಸ್ಕೊಂಡಾಗ ಹಲ್ಲುಗಳ ಮಧ್ಯ ಗ್ಯಾಪ್ ಬರುತ್ತೆ ಮತ್ತೆ ಹಲ್ಲುಗಳು ಅಲ್ಗಾಡುತ್ತೆ ಅನ್ನೋ ಮತ್ತೊಂದು ಮೂಢನಂಬಿಕೆ. ಹಲ್ಲು ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ಹಲ್ಲುಗಳ ಮಧ್ಯ ಗ್ಯಾಪ್ ಅಥವಾ ಹಲ್ಲುಗಳು ಲೂಸ್ ಆಗುವಂಥದ್ದು ಖಂಡಿತವಾಗ್ಲೂ ಆಗೋದಿಲ್ಲ. ನಾವು ತಿನ್ನೋ ಆಹಾರ ಪದಾರ್ಥಗಳು ಈ ಹಲ್ಲುಗಳ ಮಧ್ಯೆ ಸೇರ್ಕೊಂಡಿರುತ್ತೆ. ಅದು ಯಾವಾಗ ನಾವು ಕ್ಲೀನ್ ಮಾಡ್ಕೊಳ್ಳೋದಿಲ್ವೋ ಆಗ ಅದು ಗಟ್ಟಿಯಾಗಿ ಎಲ್ಲ ಹಲ್ಲುಗಳ ಮಧ್ಯೆ ಹೋಗಿ ಸೇರ್ಕೊಂಡಾಗ ಆ ಹಲ್ಲುಗಳನ್ನು ಬೇರ್ಪಡಿಸ್ತಾ ಹೋಗುತ್ತೆ. ಸೊ ಇದ್ರ ಹಲ್ಲಿನ ಕಲರ್ ಮತ್ತೆ ನಾವು ತಿಂದಿದ್ದ ಆಹಾರ ಗಟ್ಟಿಯಾಗಿರುವಂಥದ್ದು ಆ ಎರಡು ಒಂದೇ ಕಲರ್ ಇರೋದ್ರಿಂದ ನಮಗೆ ಅಷ್ಟು ಬೇಗ ಗುರುತಿಸ್ಲಿಕ್ಕೆ ಆಗೋದಿಲ್ಲ ಕೊಳೆ ಆಗಿದೆಯೋ ಹಲ್ಲು ಅಥವಾ ಅದು ಹಲ್ಲೇನಾ. ಯಾವಾಗ ನಿಮ್ಮ ಡೆಂಟಿಸ್ಟ್ ನಿಮ್ಮ ಹಲ್ಲುಗಳನ್ನ ಕ್ಲೀನ್ ಮಾಡ್ತಾರೆ ಆಗ ನಿಮಗೆ ಹಲ್ಲುಗಳ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ. ಅಂದರೆ ನಾವು ತಿಂದಿರೋ ಆಹಾರ ಪದಾರ್ಥಗಳು ಈ ಹಲ್ಲುಗಳ ಮಧ್ಯೆ ಸೇರಿಕೊಂಡು ಗಟ್ಟಿಯಾಗಿರೋದ್ರಿಂದ ಅದನ್ನು ನಮ್ಮ ಡೆಂಟಿಸ್ಟ್ ಕ್ಲೀನ್ ಮಾಡೋದ್ರಿಂದ ನಮ್ಮ ಹಲ್ಲುಗಳಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿದೆ ಅನ್ನೋ ಭಾವನೆ ನಮ್ಮಲ್ಲಿ ಬರುತ್ತೆ. ಆದರೆ ನಿಜವಾಗ್ಲೂ ಆಗಿರೋದು ನಮ್ಮಿಂದಲೇ ಆ ಆಹಾರ ಪದಾರ್ಥ ಕ್ಲೀನ್ ಆಗದೆ ಇರೋದ್ರಿಂದ ಗ್ಯಾಪ್ ಆಗಿರೋವಂಥದ್ದು. ಸೊ ದ ರೀಸನ್ ಈಸ್ ನಾವು ನೀಟಾಗಿ ಬ್ರಷ್ ಮಾಡದೆ ಹಾಗೆ ಬಿಟ್ಟಿರೋದ್ರಿಂದ ಆಹಾರ ಪದಾರ್ಥಗಳು ಅಲ್ಲೇ ಗಟ್ಟಿಯಾಗಿ ಕೂತಿದ್ರಿಂದ ತನ್ನ ಅಕ್ಕಪಕ್ಕದ ಹಲ್ಲುಗಳ ಮಧ್ಯೆ ಜಾಗ ಕ್ರಿಯೇಟ್ ಮಾಡಿರುತ್ತೆ. ಅದರಿಂದನೇ ನಮಗೆ ಹಲ್ಲು ಕ್ಲೀನ್ ಮಾಡಿದಾಗ ಗ್ಯಾಪ್ ಆಗಿದೆ ಅಂತ ಅನಿಸುತ್ತೆ. ಇನ್ನೊಂದು, ಹಲ್ಲು ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಹಲ್ಲುಗಳು ಅಲ್ಗಾಡತ್ತೆ ಅಂತ. ಇದು ಖಂಡಿತವಾಗ್ಲೂ ತಪ್ಪು. ಹಲ್ಲು ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಹಲ್ಲುಗಳು ಲೂಸ್ ಆಗೋದಿಲ್ಲ. ಕಾರಣ ಏನು ಅಂತ ಅಂದರೆ, ಈ ಹಲ್ಲುಗಳ ಮಧ್ಯ ಏನು ಊಟ ಸೇರ್ಕೊಂಡಿರುತ್ತೆ ಅದು ಯಾವಾಗ ಗಟ್ಟಿಯಾಗಿರುತ್ತೆ ಆಗ ಅದು ಅದರ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ನಿಂದ ಅಂದರೆ ಕ್ರಿಮಿಕೀಟಗಳಿಂದ ಮೂಳೆನ ಅದು ತಿಂತಾ ಹೋಗುತ್ತೆ. ಅದು ಎಷ್ಟು ತಿಂದಿರುತ್ತೆ ಅಂದರೆ ತಾನು ಗಟ್ಟಿಯಾಗಿ ಅಲ್ಲಿ ಜಾಗ ಮಾಡ್ಕೊಳ್ಳೋ ತನಕ ಮೂಳೆನ ತಿಂತಾ ಹೋಗಿರುತ್ತೆ. ಸೊ ನಿಮ್ಮ ಹಲ್ಲುಗಳು ಆ ಕೊಳೆ ಮೇಲೇ ನಿಂತ್ಕೊಂಡಿರುತ್ತೆ. ಯಾವಾಗ ನಿಮ್ಮ ಡೆಂಟಿಸ್ಟ್ ಆ ಹಲ್ಲುಗಳನ್ನ ಕ್ಲೀನ್ ಮಾಡಿದಾಗ ನಿಮಗೆ ಹಲ್ಲುಗಳು ಅಲ್ಗಾಡ್ತಾ ಇದೆ, ನಾನು ಹಲ್ಲು ಕೀಳಿಸ್ಕೊಳ್ಬೇಕಾಗತ್ತೆ, ಹಲ್ಲು ಕ್ಲೀನ್ ಮಾಡಿಸ್ಕೊಂಡಿದ್ದಕ್ಕೆ ನನ್ನ ಹಲ್ಲು ಅಲ್ಗಾಡ್ತು ಅನ್ನೋ ಭಾವನೆಗಳು ಮೂಡ್ತಾ ಹೋಗುತ್ತೆ. ಹೆಚ್ಚಾಗಿ ಹಲ್ಲಿನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.